ಅಕ್ಷಯ್ ಕುಮಾರ್ ಮತ್ತು ಪ್ರಿಯದರ್ಶನ್ ಕೆಲವು ವರ್ಷಗಳ ನಂತರ ಮತ್ತೆ ಈ ಸಿನಿಮಾದಲ್ಲಿ ಜೊತೆಯಾಗಿದ್ದಾರೆ. ಸೊ ಆಬ್ವಿಯಸ್ಲಿ ಪ್ರಿಯದರ್ಶನ್ ನಿರ್ದೇಶಿತ ಅಕ್ಷಯ್ ಸೇರಿದಂತೆ ಹಲವು ಹೆಸರಾಂತ ತಾರಾಗಣಗಳನ್ನು ಹೊಂದಿರುವ ಭೂತ್ ಬಂಗ್ಲಾ ಸಿನಿಮಾದ ಬಗ್ಗೆ ಎಲ್ಲರ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಹೆಚ್ಚೇ ಇತ್ತು. ಆದರೆ ಎಕ್ಸ್ಪೆಕ್ಟೇಷನನ್ನು ಆ ಲೆವೆಲ್ಗೆ ರೀಚ್ ಆಗುವುದರಲ್ಲಿ ಈ ಸಿನಿಮಾ ಎಲ್ಲೋ ಒಂದು ಕಡೆ ಸ್ವಲ್ಪ ಹಿಂದೆ ಬಿದ್ದಂತೆ ಕಾಣ್ತಾ ಇದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ನಾನು ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ, ಇಟ್ಸ್ ಗುಡ್, ಚೆನ್ನಾಗಿದೆ, ಬಟ್ ಎಕ್ಸ್ಪೆಕ್ಟೇಷನ್ನ ಆ ಲೆವೆಲ್ ರೀಚ್ ಆಗಿಲ್ಲ ಅಷ್ಟೇ. ಎನಿವೆ, ವಿದೌಟ್ ಸ್ಪಾಯ್ಲರ್ ಮೂವಿಯ ಬಗ್ಗೆ ಹೇಳುವುದಾದಲ್ಲಿ, ಮಂಗಲಪುರ ಎಂಬ ಊರಿನಲ್ಲಿ ವಧುಸುರನ ಕಾರಣದಿಂದ ಯಾವುದೇ ವಿವಾಹ ಅಂದರೆ ಮದುವೆ ನಡೆಯುವುದಿಲ್ಲ. ಇದು ಯಾಕೆ, ಹೇಗೆ, ಏನಾಗಿತ್ತು ಅಲ್ಲಿ ಆ್ಯಂಡ್ ಇವೆಲ್ಲದರ ನಡುವೆ ಅಲ್ಲಿ ಈ ಬಾರಿ ಒಂದು ಮದುವೆ ನಡೆಯಬೇಕು ಆ್ಯಂಡ್ ಆ ಮದುವೆ ಯಾರದ್ದು, ಅದು ನಡೆಯುತ್ತಾ ಇಲ್ವಾ, ಕಥಾನಾಯಕ ಏನು ಮಾಡ್ತಾನೆ, ಈ ಎಲ್ಲ ಸಮಸ್ಯೆಗೆ ಆತ ಹೇಗೆ ಪರಿಹಾರ ಹುಡುಕುತ್ತಾನೆ, ಯಾವೆಲ್ಲ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳೊಂದಿಗೆ ಈ ಮೂವಿ ಹೇಗೆ ಕೊನೆಗೊಳ್ಳುತ್ತೆ ಆ್ಯಂಡ್ ಇದು ನೆಕ್ಸ್ಟ್ ಪಾರ್ಟನ್ನೇನಾದರೂ ಇಲ್ಲ ಒಂದು ಹೊಸ ಸಿನಿಮ್ಯಾಟಿಕ್ ಯೂನಿವರ್ಸನ್ನೇ ಕ್ರಿಯೇಟ್ ಮಾಡಲಿದೆಯಾ ಎನ್ನುವುದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳಿದುಕೊಳ್ಳಬೇಕು. ಇನ್ನು ಇದರ ಫಸ್ಟ್ ಹಾಫ್ ಈಸ್ ಗುಡ್ ಆಸ್ ಕಂಪೇರ್ ಟು ಸೆಕೆಂಡ್ ಹಾಫ್ ಆ್ಯಂಡ್ ಬೈ ದಿ ವೇ ಸಾಂಗ್ಸ್. ಈ ಸಿನಿಮಾದಲ್ಲಿ ಬರುವಂತಹ ಹಾಡುಗಳು ಈಸ್ ಓಕೆ, ಗುಡ್ ಅಥವಾ ಎಕ್ಸ್ಟ್ರಾ ಆರ್ಡಿನರಿ ಅನ್ನುವ ಟೈಪ್ ಏನೂ ಇಲ್ಲ. ಇನ್ನು ಆಸ್ ಐ ಆಲ್ರೆಡಿ ಸೈಡ್ ಫಸ್ಟ್ ಹಾಫ್ ಈಸ್ ಗುಡ್, ನೀವು ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಾ. ಇನ್ನು ಅಕ್ಷಯರ ಕಾಮಿಕ್ ಟೈಮಿಂಗ್ ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ, ಹಳೆಯ ಅಕ್ಷಯ್ ಕುಮಾರ್ರ ನೆನಪಾಗದೇ ಇರುವುದಿಲ್ಲ. ಆ್ಯಂಡ್ ಇಲ್ಲಿ ಪರೇಶ್ ರಾವಲ್ ಹಾಗೆಯೇ ರಾಜ್ಪಾಲ್ ಯಾದವ್ರಂತಹ ಉತ್ತಮ ಕಲಾವಿದರು ಸಹ ಜೊತೆಯಾಗಿದ್ದಾರೆ. ಅಲ್ಲದೆ ಸಪೋರ್ಟಿಂಗ್ ಕಾಸ್ಟ್ ಸಹ ತಮ್ಮ ತಮ್ಮ ಪಾತ್ರವನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸುವ ಪ್ರಯತ್ನವನ್ನಿಲ್ಲಿ ಮಾಡಿದ್ದಾರೆ. ಓವರಾಲ್ ಆಗಿ ಹೇಳುವುದಾದಲ್ಲಿ ಇಟ್ಸ್ ಜಸ್ಟ್ ಒನ್ ಟೈಮ್ ವಾಚ್ ಮೂವಿ ಫಾರ್ ಮೀ. ಬಹಳಷ್ಟು ಕಡೆಗಳಲ್ಲಿ ಡೆಫಿನೆಟ್ಲಿ ಮತ್ತೂ ಉತ್ತಮಗೊಳ್ಳಬಹುದಿತ್ತಿದು. ಎನಿವೆ, ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಸಹ ಸೇಮ್ ಆಗಿರಬೇಕೆಂದೇನಿಲ್ಲ. ನೀವು ಈ ಸಿನಿಮಾವನ್ನು ನೋಡಿದರೆ ನಿಮ್ಮ ಒಪಿನಿಯನ್ ಅನ್ನು ಖಂಡಿತ ತಿಳಿಸಿ. ಈ ಸಿನಿಮಾ ನಿಮಗೆ ಹೇಗೆ ಎನಿಸಿತು ಎನ್ನುವುದನ್ನು ಸಹ ಖಂಡಿತ ತಿಳಿಸಿ. ಹಾಗೆಯೇ ಇನ್ಯಾವುದರ ರಿವ್ಯೂ ನೋಡಬಯಸುತ್ತೀರಿ ಎನ್ನುವುದನ್ನು ಸಹ ತಿಳಿಸಲು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಿವ್ಯೂನೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.